ಹಲೋ ಗಾಯ್ಸ್. ಸೊ ಇವತ್ತು ನಾವು ನಿಮಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಡಿನ್ನರ್ ರೆಸಿಪಿ ತೋರಿಸ್ತಾ ಇದ್ದೀವಿ, ಪಾಲಕ್ ರೈಸ್. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ. ಸೊ ನೀರು ಇಟ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀವಿ. ಹಾಗೆ ಪಾಲಕ್ ಸೊಪ್ಪು ಜೊತೆ ಪಲಾವ್ ಎಲೆ 3, ಲವಂಗ, ಸೋಂಪು, ಹಸಿಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಹಾಗೆ ಜೀರಿಗೆ, ಗಸಗಸೆ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ಬೇಯಿಸಬೇಕು. ಹಸಿಮೆಣಸಿನ್ಕಾಯಿಯು ಸಹ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಸೊ ಇಷ್ಟನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸಿ ಕುಕ್ಕರಲ್ಲಾದರೂ ಕೂಗಿಸ್ಕೋಬೋದು ಅಥವಾ ಡೈರೆಕ್ಟ್ ಪಾತ್ರೆಯಲ್ಲಾದರೂ ಇಡ್ಬೋದು. ಹಾಗೆ ನಾವು ಶುಂಠಿನೂ ಸಹ ಇದಕ್ಕೆ ಹಾಕ್ತಾ ಇದ್ದೀವಿ. ಸೊ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಬೆಂದ ನಂತರ ಇದನ್ನು ರುಬ್ಕೋಬೇಕು. ನಂತರ ಇಲ್ಲಿ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಕಾದ ನಂತರ ಜೀರಿಗೆ, ನಂತರ ನಾವಿಲ್ಲಿ 5 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀವಿ. 5 ಈರುಳ್ಳಿ. ನಂತರ ಇದು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಗ ಬಣ್ಣ ಬಿಡುತ್ತೆ. ಸೊ ಈರುಳ್ಳಿ ಹುರಿದಾದ ನಂತರ ನಾವಿಲ್ಲಿ 1 ಕಪ್ಪು ಬಟಾಣಿನ ಹಸಿ ಬಟಾಣಿ ತೊಗೊಂಡಿದ್ದೀವಿ. ಹಸಿ ಬಟಾಣಿನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ನಂತರ ನಾವಿಲ್ಲಿ ರುಬ್ಕೊಂಡಿದ್ವಲ್ಲ, ಪಾಲಕ್ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದನ್ನು ರುಬ್ದಂತಹ ಮಿಶ್ರಣನ ಹಾಕೋತಾ ಇದ್ದೀವಿ. ಸೊ ರುಬ್ದಂಥ ಮಿಶ್ರಣನ್ನು ಸೊ ಎಲ್ಲ ಸ್ಪೈಸಸ್ಸು ಅದಕ್ಕೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ಸ್ಪೈಸಸ್ ಅವಶ್ಯಕತೆ ಇರಲ್ಲ. ಸೊ 1 ಕಪ್ಪು ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕಿ ನಂತರ ಅಕ್ಕಿನ ತೊಳೆದು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀವಿ. ಹಾಗೆ ಎಷ್ಟು ನೀರು ಅಂದರೆ 1:2. 1 ಕಪ್ ಅಕ್ಕಿ ತೊಗೊಂಡಿದ್ರೆ 2 ಕಪ್ಪು ನೀರನ್ನ ಹಾಕ್ಕೊಳ್ಳಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2 ಕುದಿ ಬಂದ ತಕ್ಷಣ ಮುಚ್ಚಳನ ಮುಚ್ಚಿ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ 3 ವಿಷಲ್ ಕೂಗಿದೆ ನೋಡಿ, ಕೂಲಾಗಿದೆ. ಸೂಪರಾಗಿರೋಂತಹ ಪಾಲಕ್ ರೈಸ್ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬಿಟ್ಟು ಬೇಕಿರೋರು ನಿಂಬೆಹಣ್ಣು ಸಹ ಹಿಂಡ್ಕೋಬೋದು. ಸೊ ಲಂಚ್ ಬಾಕ್ಸ್ಗೆ ಅಥವಾ ನೈಟ್ ಡಿನ್ನರ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಾಲಕ್ ರೈಸ್ ತುಂಬ ಚೆನ್ನಾಗಿರುತ್ತೆ.